ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳೆ ಹಾನಿ ಪರಿಹಾರದ ಹಣ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಹೊಸದಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಎಲ್ಲರ ಹೆಸರು ಜೊತೆಗೆ ಎಷ್ಟೆಷ್ಟು ಹಣ ಬಂದಿದೆ ಅಂತ ಸಂಪೂರ್ಣವಾಗಿ ಗ್ರಾಮವಾರು ಪಟ್ಟಿನ ಬಿಡುಗಡೆ ಮಾಡಿದೆ. ಈ ಒಂದು ಗ್ರಾಮವಾರು ಪಟ್ಟಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಆದ್ದರಿಂದ ವೀಡಿಯೋನ ಮಿಸ್ ಮಾಡ್ಕೋಬೇಡಿ. ಪ್ರಪ್ರಥಮ ಬಾರಿಗೆ ನಮ್ಮ ಚಾನಲಲ್ಲಿ ಈ ಒಂದು ಮಾಹಿತಿನ ಹಂಚ್ಕೋತಾ ಇದ್ದೀವಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಬನ್ನಿ ವೀಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಮೂರನೇ ಆಪ್ಷನ್ ಬರುತ್ತೆ, ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂತ. ಆ ಮೂರನೇ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಮೊದಲೆಲ್ಲ ಓಪನ್ ಆಗ್ತಿದ್ದಲ್ಲ ಸೇಮ್ ವೆಬ್ಸೈಟು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು 14/12/2025 ಅಂದರೆ ಇವತ್ತಿನ ದಿನದಲ್ಲಿ ಈ ಒಂದು ಲೀಸ್ಟ್ನ ಓಪನ್ ಮಾಡಿದ್ದಾರೆ. ಇಲ್ಲಿ ಬಂದು ವರ್ಷ 2025-26 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಯ್ಕೆ ಋತು ಅಂತ ಬರುತ್ತೆ, ಇಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಪತ್ತಿನ ವಿಧ ಬಂದು ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಇಲ್ಲಿ ಕೊಟ್ಟಿದ್ದಾರಲ್ಲ ನೋಡಿ, ಈ ಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಲೀಸ್ಟ್ಗಳು ಕೂಡ ಇಲ್ಲಿ ಓಪನ್ ಆಗ್ತದೆ. ಈ ಒಂದು ಲೀಸ್ಟ್ನಿಂದ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ಪಕ್ಕದಲ್ಲಿ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಅಂತಿಮವಾಗಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ಪಕ್ಕದಲ್ಲಿ ಗೆಟ್ ರಿಪೋರ್ಟ್ ಅಥವಾ ವರದಿ ಪಡೆಯಿರಿ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈ ಒಂದು ಪರ್ಟಿಕ್ಯುಲರ್ ಗ್ರಾಮದಲ್ಲಿ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ನಷ್ಟ ಆಗಿದೆ, ಸರ್ಕಾರದಿಂದ ಸರ್ವೆ ಕಾರ್ಯ ಮುಗಿದ ನಂತರ ಆ ಒಂದು ಪಟ್ಟಿನ ಇಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ರೈತನ ಹೆಸರು, ಸರ್ವೆ ನಂಬರು, ಏನು ಬೆಳೆನ ಹಾಕಿದ್ದಾರೆ, ಇರಿಗೇಟೆಡಾ ಅಥವಾ ರೈನ್ ಫೀಲ್ಡಾ ಅಂದರೆ ಮಳೆ ಆಶ್ರಿತನ, ಎಷ್ಟು ಕುಂಟೆ ಜಮೀನು ನಷ್ಟ ಆಗಿದೆ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆಯಾ, ಯಾವ ತಾರೀಕಿನೊಂದು ಅಮೌಂಟು ಖಾತೆಗೆ ಜಮಾ ಆಗಿದೆ, ಎಷ್ಟು ಅಮೌಂಟು ಖಾತೆಗೆ ಕೈ ಸೇರಿದೆ, ಅದರ ಪಟ್ಟಿನ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ಬೋದು. ಅದು ಕೂಡ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ರೈತರು ಇರ್ತಾರೋ ಅಷ್ಟು ಜನದ್ದು ಕೂಡ ಲೀಸ್ಟ್ನ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಹಣ ನಮೂದಾಗಿದೆ ಅಂತ ಸಂಪೂರ್ಣವಾದ ಮಾಹಿತಿನ ಈ ಒಂದು ವೆಬ್ಸೈಟ್ನಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ ಈ ಒಂದು ಲೀಸ್ಟು ಮೊದಲು ನೋಡ್ಲಿಕ್ಕೆ ಸಿಗ್ತಿರಲಿಲ್ಲ, ಇವಾಗ ಅಪ್ಡೇಟ್ನ ಮಾಡಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಎಲ್ಲೂ ಕೂಡ ಯಾವ ಯೂಟ್ಯೂಬ್ ಚಾನಲ್ಗಳು ಕೂಡ ನೋಡ್ಲಿಕ್ಕೆ ಸಿಗಲ್ಲ. ಅದರಿಂದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಈ ಒಂದು ಮಾಹಿತಿನ ಹಂಚ್ಕೋತಾ ಇದ್ದೀವಿ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಫ್ಯೂಚರಲ್ಲಿ ನಿಮಗೆ ಸಹಾಯವಾಗುವಂಥ ವೀಡಿಯೋಗಳು ನೋಡ್ಲಿಕ್ಕೆ ಸಿಗ್ತವೆ. ಸ್ನೇಹಿತರೆ ನೀವು ನಾನು ಇದು ಇರಿಗೇಟೆಡ್ ಆಯಿತು, ಮತ್ತೊಂದು ರೈನ್ ಫೀಲ್ಡು ಅಂದರೆ ಮಳೆ ಆಶ್ರಿತದ ರೈತದ್ದು ಕೂಡ ಚೆಕ್ ಮಾಡ್ಕೊಡ್ತೀನಿ. ಅದು ಕೂಡ ಬೇರೆ ಡಿಸ್ಟಿಕ್ಕು. ಈಗ ನಾನು ಬೆಳಗಾವಿ ಸೆಲೆಕ್ಟ್ ಮಾಡಿದ್ದೆ, ಈಗ ಬೀದರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಒಂದು ರ್ಯಾಂಡಮಾಗಿ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಹೋಬಳಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ರ್ಯಾಂಡಮಾಗಿ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಈ ಒಂದು ರೈನ್ ಫೀಲ್ಡ್ ಮಳೆ ಆಶ್ರಿತ ಸರ್ಕಾರ ನಿಗದಿ ಮಾಡಿರುವಂತೆ ರೈನ್ ಫೀಡ್ಗೆ ಬೇರೆ ಪರಿಹಾರ ಮತ್ತು ಮಳೆ ಆಶ್ರಿತಕ್ಕೆ ಬೇರೆ, ತೋಟಗಾರಿಕೆಗೆ ಬೇರೆ ಥರ ಪರಿಹಾರನ ಕೊಡ್ತಾರೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಈ ಒಂದು ಗ್ರಾಮದಲ್ಲಿ ಕೆಲವರಿಗೆ ಈ ರೀತಿ ರೀಸನಿಂದಲೂ ಕೂಡ ಹಣ ಬಂದಿರಲ್ಲ. NPCI ಸೀಡಿಂಗ್ ಇಶ್ಯೂ ಅಂತ ಇದೆ ನೋಡಿ, ಇಲ್ಲಿ ಹಣ ಸಂದೇಹದ ಸ್ಟೇಟಸಲ್ಲಿ ಬಂದು ಈ ರೀತಿ ಕಾರಣದಿಂದಲೂ ಹಣ ಬಂದಿರೋ ಸ್ಟಾಪ್ ಆಗಿರೋ ಚಾನ್ಸಸ್ ಇರುತ್ತೆ. ಅದರಿಂದ ನಿಮ್ಮ ಸ್ಟೇಟಸ್ಸು ಸಕ್ಸಸ್ಫುಲ್ ಇದೆಯಾ, ಆ ಥರ NPCI ನಾಟ್ ಲಿಂಕಿಂಗ್ ಅಂತ ತೋರಿಸ್ತಾ ಇದೆಯಾ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಇಲ್ಲಿ ಸ್ನೇಹಿತರೆ ಕೆಲವು ರೈತರಿಗೆ ಡಬಲ್ ಎಂಟ್ರಿ ಬಂದಿದೆ, ಅಂದರೆ ಎರಡೆರಡು ಸರಿ ಹಣ ಸಂದಾಯ ಆಗಿರ್ತಕ್ಕಂಥ ಮಾಹಿತಿ ವಿವರಗಳನ್ನ ನೀವು ವೀಕ್ಷಣೆ ಮಾಡ್ಬೋದು. ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಂದರೆ ಸಂಪೂರ್ಣವಾದ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ವಿವರಗಳನ್ನ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದಾಗಿರ್ತದೆ. ಇಲ್ಲಿ ಡಬಲ್ ಎಂಟ್ರಿ ಇರ್ತಕ್ಕಂಥ ರೈತರುಗಳಿಗೆ ಕೆಲವರಿಗೆ ಎರಡೆರಡು ಸರಿ ಅಮೌಂಟ್ ಬಂದಿದೆ. ಆ ರೈತರುಗಳ ಪಟ್ಟಿನೂ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕೆಲ ರೈತರುಗಳಿಗೆ ಮಾತ್ರ 2 ಸರಿ ಅಮೌಂಟ್ ಬಂದಿದೆ. ಇಲ್ಲಿ 11/28/2025 ಹಾಗೆಯೇ 12/3/2025 ಈ ಒಂದು ವಾರದೊಳಗೆ 2 ಸರಿ ಅಮೌಂಟು ಪೇ ಆಗಿದೆ. ಅಲ್ಲಿ ನೋಡ್ಬೋದು ತುಂಬ ಜನರು ರೈತರಿಗೆ ಈ ರೀತಿ ಪೇಯ್ಡ್ ಆಗಿದೆ. ಇನ್ನು ಕೆಲವರಿಗೆ ಸಿಂಗಲ್ ಪೇಮೆಂಟ್ ಮಾತ್ರ ಬಂದಿದೆ, ಇನ್ನೂ ಒಂದು ಪೇಮೆಂಟ್ ಬರೋ ಬಾಕಿ ಇದೆ. ಇದು ಸರ್ಕಾರ ಮೊದಲನೇ ಹಂತದಲ್ಲಿ 2249 ಕೋಟಿ ಬಿಡುಗಡೆ ಮಾಡ್ತಲ್ಲ, ಆ ಒಂದು ಅಮೌಂಟು ಜಮಾವಣೆ ಆಗಿರೋ ಮಾಹಿತಿ ಆಗಿರ್ತದೆ. ಇನ್ನೂ ಕೂಡ ಸರ್ಕಾರದ ಹೆಚ್ಚುವರಿ ಹಣ ಬರುವ ನಿರೀಕ್ಷೆಯಲ್ಲಿದ್ದಾರೆ ರೈತರೆಲ್ಲ, ನಿಮಗೂ ಕೂಡ ನಿರೀಕ್ಷೆ ಮಾಡ್ಬೋದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಮೊಬೈಲ್ ಫೋನಲ್ಲೂ ಕೂಡ ಈ ಒಂದು ಮಾಹಿತಿನ ನೋಡ್ಬೋದು. ಸಂಪೂರ್ಣವಾದ ಮಾಹಿತಿ ನಿಮಗೆ ಮನೆಯಲ್ಲೇ ಸಿಗುತ್ತೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.